ಕೊಡಗು ಜಿಲ್ಲೆಯ ದೇವಾಲಯವೊಂದರಲ್ಲಿ ಹುಟ್ಟಿಕೊಂಡ ಜನಾಂಗೀಯ ದ್ವೇಷ ಸದ್ಯಕ್ಕೆ ಮುಗಿಯುವಂತಹ ಲಕ್ಷಣಗಳು ಕಾಣ್ತಾನೇ ಇಲ್ಲ. ಕೊಡವ ಅರೆಭಾಷೆಗೌಡ ಜನಾಂಗಗಳ ನಡುವೆ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದ್ದು, ಜನಾಂಗೀಯ ನಿಂದನೆಗೆ ಸಂಬಂಧಪಟ್ಟಂತೆ ಮೂವರನ್ನ ಬಂಧಿಸಲಾಗಿದೆ ಕೂಡ. ಇನ್ನು ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಈ ಕುರಿತಾಗಿ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ದೇವಾಲಯದಲ್ಲಿ ನೂಕಾಟ ತಳ್ಳಾಟ, ಎರಡೂ ಕಡೆಯವರ ನಡುವೆ ಮಾತಿನ ಚಕಮಕಿ, ಜಿಲ್ಲಾಧಿಕಾರಿಗಳ ಶಾಂತಿ ಸಭೆ, ಜನಾಂಗೀಯ ನಿಂದನೆಯಡಿ ಬಂಧನ. ಇದು ಕೊಡವರು ವರ್ಸಸ್ ಅರೆಭಾಷೆ ಗೌಡರ ನಡುವಿನ ಸಮರ. ಮುಗಿಯುತ್ತಿಲ್ಲ ಧಾರ್ಮಿಕ ಉಡುಪು ವಿವಾದ. ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ. ಕೊಡಗಿನಲ್ಲಿ ಕೊಡವರು ಅರೆಭಾಷೆಗೌಡ ಜನಾಂಗದವರು ಅಣ್ಣ ತಮ್ಮಂದಿರಂತೆ ಜೀವನ ಸಾಗಿಸ್ತಾ ಇದ್ರು. ಆದ್ರೆ ಇವರ ನಡುವೆ ಅದ್ಯಾರು ಹುಳಿ ಹಿಂಡಿದ್ರೋ ಗೊತ್ತಿಲ್ಲ. ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಗ್ರಾಮದಲ್ಲಿ ದೇವಾಲಯ ಸಮಿತಿ ಹಾಗೂ ಕೊಡವರ ನಡುವೆ ಆರಂಭವಾದ ಜಟಾಪಟಿ ಮುಗಿಯುವ ಲಕ್ಷಣವೇ ಕಾಣ್ತಾ ಇಲ್ಲ. ಕೊಡಗಿನ ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ಕೊಡವರು ಕುಪ್ಪಿಯ ಚಾಲೆ ಧರಿಸಿ ಬರುವಂತಹ ವಿಚಾರಕ್ಕೆ ಶುರುವಾದ ಗಲಾಟೆ ಜೋರಾಗ್ತಾನೇ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಜನಾಂಗೀಯ ನಿಂದಿಸಿದ್ದಾರೆ ಅಂತ ಈಗಾಗಲೇ ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ನಡುವೆ ಪ್ರತಿದಿನ ಎರಡೂ ಜನಾಂಗದವರು ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿದ್ದಾರೆ. ಬೈಲಾದಲ್ಲಿ ಕುಪಿಯ ಚಾಲೆ ಹಾಕಬಾರದೆಂದು ಎಲ್ಲಿಯೂ ಬರೆದಿಲ್ಲ. ಸಾಂಪ್ರದಾಯಿಕ ಉಡುಪಿನ ನೆಪದಲ್ಲಿ ಕೊಡವರನ್ನ ಹೊರಗಿಡಬೇಕು ಅನ್ನೋ ಉದ್ದೇಶ ಇದೆ. ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಅಖಿಲ ಕೊಡವ ಸಮಾಜ ಆಗ್ರಹಿಸಿದೆ. ನಮ್ಮ ಬೇಡಿಕೆ ಸರ್, ಒಂದು ನಮ್ಮದೇ ನೆಲದಲ್ಲಿ ನಮ್ಮ ಕುಪ್ಯ ಚಾಲೆಯನ್ನು ಧರಿಸಿ ಹೋಗಲಿಕ್ಕೆ ಅಲ್ಲಿ ಅಡ್ಡಿ ಮಾಡ್ತಾ ಇರತಕ್ಕಂಥದ್ದು ದೊಡ್ಡ ಒಂದು ನೋವಿನ ವಿಚಾರ. ಹಾಗಾಗಿ ಅಲ್ಲಿಯ ಕೆಲವು ಪ್ರಬಲ ಗುಂಪುಗಳು ಸೇರಿಕೊಂಡು ಒಂದು ದೇವಸ್ಥಾನ ಸಮಿತಿ ಅಂತ ರಚಿಸಿಕೊಂಡು ಪ್ರತಿ ಕೊಡಗಿನ ಮೂಲೆಯಿಂದ ಹಣ ಸಂಗ್ರಹಿಸಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ನಮ್ಮನ್ನೇ ಹೊರಗಿಡುವ ಒಂದು ನೋವಿನ ಸಂಗತಿ ಆಗಿದೆ. ಇನ್ನು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ಯಾವುದೇ ಜನಾಂಗದ ಸಾಂಪ್ರದಾಯಿಕ ಉಡುಗೆಗೆ ಅವಕಾಶ ಇಲ್ಲ. ನಾವು ಇದನ್ನೇ ಮುಂದುವರಿಸ್ತೀವಿ ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಮತ್ತೆ ಅವ್ರನ್ನ ನಾವು ಯಾವುದೇ ರೀತಿಯಲ್ಲಿ ನಿಂದನೆ ಕೂಡ ಮಾಡಿಲ್ಲ. ನಾವು ಬರಬೇಡಿ ಅಂತ ಕೂಡ ನಾವು ಹೇಳ್ತಾ ಇಲ್ಲ ಅವ್ರನ್ನ. ಅಂದ್ರೆ ನಮ್ಮ ನಿಯಮದ ಪ್ರಕಾರ ಬನ್ನಿ ಅಂತ ನಾವು ಒಂದು ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೀವಿ. ಅವರು ಅದಕ್ಕೆ ಒಪ್ಪಲಿಲ್ಲ. ಅವರು ಚಾಲೆಂಜ್ ಆಗಿ ಬಂದಿದ್ದಾರೆ. ಜಿಲ್ಲಾಧಿಕಾರಿಗಳ ಶಾಂತಿ ಸಭೆಯಲ್ಲಿ ಡಿಸೆಂಬರ್ 6ರವರೆಗೆ ದೇವಾಲಯದ ಸಮಿತಿಯವರು ಕಾಲಾವಕಾಶ ತೆಗೆದುಕೊಂಡಿದ್ದಾರೆ. 6ರ ಬಳಿಕ ಏನೆಲ್ಲ ನಡೆಯುತ್ತೆ ಅನ್ನೋದೇ ಕುತೂಹಲ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ದೇವಾಲಯವೊಂದರಲ್ಲಿ ಹುಟ್ಟಿಕೊಂಡ ಜನಾಂಗೀಯ ದ್ವೇಷ ಸದ್ಯಕ್ಕೆ ಮುಗಿಯುವಂತಹ ಲಕ್ಷಣಗಳು ಕಾಣ್ತಾನೇ ಇಲ್ಲ. ಕೊಡವ ಅರೆಭಾಷೆಗೌಡ ಜನಾಂಗಗಳ ನಡುವೆ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದ್ದು, ಜನಾಂಗೀಯ ನಿಂದನೆಗೆ ಸಂಬಂಧಪಟ್ಟಂತೆ ಮೂವರನ್ನ ಬಂಧಿಸಲಾಗಿದೆ ಕೂಡ. ಇನ್ನು ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಈ ಕುರಿತಾಗಿ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ದೇವಾಲಯದಲ್ಲಿ ನೂಕಾಟ ತಳ್ಳಾಟ, ಎರಡೂ ಕಡೆಯವರ ನಡುವೆ ಮಾತಿನ ಚಕಮಕಿ, ಜಿಲ್ಲಾಧಿಕಾರಿಗಳ ಶಾಂತಿ ಸಭೆ, ಜನಾಂಗೀಯ ನಿಂದನೆಯಡಿ ಬಂಧನ. ಇದು ಕೊಡವರು ವರ್ಸಸ್ ಅರೆಭಾಷೆ ಗೌಡರ ನಡುವಿನ ಸಮರ. ಮುಗಿಯುತ್ತಿಲ್ಲ ಧಾರ್ಮಿಕ ಉಡುಪು ವಿವಾದ. ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ. ಕೊಡಗಿನಲ್ಲಿ ಕೊಡವರು ಅರೆಭಾಷೆಗೌಡ ಜನಾಂಗದವರು ಅಣ್ಣ ತಮ್ಮಂದಿರಂತೆ ಜೀವನ ಸಾಗಿಸ್ತಾ ಇದ್ರು. ಆದ್ರೆ ಇವರ ನಡುವೆ ಅದ್ಯಾರು ಹುಳಿ ಹಿಂಡಿದ್ರೋ ಗೊತ್ತಿಲ್ಲ. ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಗ್ರಾಮದಲ್ಲಿ ದೇವಾಲಯ ಸಮಿತಿ ಹಾಗೂ ಕೊಡವರ ನಡುವೆ ಆರಂಭವಾದ ಜಟಾಪಟಿ ಮುಗಿಯುವ ಲಕ್ಷಣವೇ ಕಾಣ್ತಾ ಇಲ್ಲ. ಕೊಡಗಿನ ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ಕೊಡವರು ಕುಪ್ಪಿಯ ಚಾಲೆ ಧರಿಸಿ ಬರುವಂತಹ ವಿಚಾರಕ್ಕೆ ಶುರುವಾದ ಗಲಾಟೆ ಜೋರಾಗ್ತಾನೇ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಜನಾಂಗೀಯ ನಿಂದಿಸಿದ್ದಾರೆ ಅಂತ ಈಗಾಗಲೇ ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ನಡುವೆ ಪ್ರತಿದಿನ ಎರಡೂ ಜನಾಂಗದವರು ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿದ್ದಾರೆ. ಬೈಲಾದಲ್ಲಿ ಕುಪಿಯ ಚಾಲೆ ಹಾಕಬಾರದೆಂದು ಎಲ್ಲಿಯೂ ಬರೆದಿಲ್ಲ. ಸಾಂಪ್ರದಾಯಿಕ ಉಡುಪಿನ ನೆಪದಲ್ಲಿ ಕೊಡವರನ್ನ ಹೊರಗಿಡಬೇಕು ಅನ್ನೋ ಉದ್ದೇಶ ಇದೆ. ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಅಖಿಲ ಕೊಡವ ಸಮಾಜ ಆಗ್ರಹಿಸಿದೆ. ನಮ್ಮ ಬೇಡಿಕೆ ಸರ್, ಒಂದು ನಮ್ಮದೇ ನೆಲದಲ್ಲಿ ನಮ್ಮ ಕುಪ್ಯ ಚಾಲೆಯನ್ನು ಧರಿಸಿ ಹೋಗಲಿಕ್ಕೆ ಅಲ್ಲಿ ಅಡ್ಡಿ ಮಾಡ್ತಾ ಇರತಕ್ಕಂಥದ್ದು ದೊಡ್ಡ ಒಂದು ನೋವಿನ ವಿಚಾರ. ಹಾಗಾಗಿ ಅಲ್ಲಿಯ ಕೆಲವು ಪ್ರಬಲ ಗುಂಪುಗಳು ಸೇರಿಕೊಂಡು ಒಂದು ದೇವಸ್ಥಾನ ಸಮಿತಿ ಅಂತ ರಚಿಸಿಕೊಂಡು ಪ್ರತಿ ಕೊಡಗಿನ ಮೂಲೆಯಿಂದ ಹಣ ಸಂಗ್ರಹಿಸಿ ದೇವಸ್ಥಾನವನ್ನು ಕಟ್ಟಿದ್ದಾರೆ.
ನಮ್ಮನ್ನೇ ಹೊರಗಿಡುವ ಒಂದು ಏನು ನೋವಿನ ಸಂಗತಿ ಆಗಿದೆ. ಇನ್ನು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ಯಾವುದೇ ಜನಾಂಗದ ಸಾಂಪ್ರದಾಯಿಕ ಉಡುಗೆಗೆ ಅವಕಾಶ ಇಲ್ಲ, ನಾವು ಇದನ್ನೇ ಮುಂದುವರಿಸ್ತೀವಿ ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಅದೇ ಅವ್ರನ್ನ ನಾವು ಯಾವುದೇ ರೀತಿಯಲ್ಲಿ ನಿಂದನೆ ಕೂಡ ಮಾಡಿಲ್ಲ, ನಾವು ಬರಬೇಡಿ ಅಂತ ಕೂಡ ನಾವು ಹೇಳ್ತಾ ಇಲ್ಲ ಅವ್ರನ್ನ. ಅಂದರೆ ನಮ್ಮ ನಿಯಮದ ಪ್ರಕಾರ ಬನ್ನಿ ಅಂತ ನಾವು ಒಂದು ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೀವಿ. ಅವರು ಅದಕ್ಕೆ ಒಪ್ಪಲಿಲ್ಲ, ಅವರು ಚಾಲೆಂಜ್ ಆಗಿ ಬಂದಿದ್ದಾರೆ. ಜಿಲ್ಲಾಧಿಕಾರಿಗಳ ಶಾಂತಿ ಸಭೆಯಲ್ಲಿ ಡಿಸೆಂಬರ್ 6ರವರೆಗೆ ದೇವಾಲಯದ ಸಮಿತಿಯವರು ಕಾಲಾವಕಾಶ ತೆಗೆದುಕೊಂಡಿದ್ದಾರೆ. 6ರ ಬಳಿಕ ಏನೆಲ್ಲ ನಡೆಯುತ್ತೆ ಅನ್ನೋದೇ ಕುತೂಹಲ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ದೇವಾಲಯವೊಂದರಲ್ಲಿ ಹುಟ್ಟಿಕೊಂಡ ಜನಾಂಗೀಯ ದ್ವೇಷ ಸದ್ಯಕ್ಕೆ ಮುಗಿಯುವಂತಹ ಲಕ್ಷಣಗಳು ಕಾಣ್ತಾನೆ ಇಲ್ಲ. ಕೊಡವ ಅರೆಭಾಷೆಗೌಡ ಜನಾಂಗಗಳ ನಡುವೆ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದ್ದು, ಜನಾಂಗೀಯ ನಿಂದನೆಗೆ ಸಂಬಂಧಪಟ್ಟಂತೆ ಮೂವರನ್ನ ಬಂಧಿಸಲಾಗಿದೆ ಕೂಡ. ಇನ್ನು ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಈ ಕುರಿತಾಗಿ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ದೇವಾಲಯದಲ್ಲಿ ನೂಕಾಟ, ತಳ್ಳಾಟ, ಎರಡೂ ಕಡೆಯವರ ನಡುವೆ ಮಾತಿನ ಚಕಮಕಿ. ಜಿಲ್ಲಾಧಿಕಾರಿಗಳ ಶಾಂತಿ ಸಭೆ, ಜನಾಂಗೀಯ ನಿಂದನೆಯಡಿ ಬಂಧನ. ಇದು ಕೊಡವರು ವರ್ಸಸ್ ಅರೆಭಾಷೆ ಗೌಡರ ನಡುವಿನ ಸಮರ. ಮುಗಿಯುತ್ತಿಲ್ಲ ಧಾರ್ಮಿಕ ಉಡುಪು ವಿವಾದ. ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ. ಕೊಡಗಿನಲ್ಲಿ ಕೊಡವರು ಅರೆಭಾಷೆಗೌಡ ಜನಾಂಗದವರು ಅಣ್ಣ ತಮ್ಮಂದಿರಂತೆ ಜೀವನ ಸಾಗಿಸ್ತಾ ಇದ್ರು. ಆದ್ರೆ ಇವರ ನಡುವೆ ಅದ್ಯಾರು ಹುಳಿ ಹಿಂಡಿದ್ರೋ ಗೊತ್ತಿಲ್ಲ. ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಗ್ರಾಮದಲ್ಲಿ ದೇವಾಲಯ ಸಮಿತಿ ಹಾಗೂ ಕೊಡವರ ನಡುವೆ ಆರಂಭವಾದ ಜಟಾಪಟಿ ಮುಗಿಯೋ ಲಕ್ಷಣವೇ ಕಾಣ್ತಾ ಇಲ್ಲ. ಕೊಡಗಿನ ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ಕೊಡವರು ಕುಪ್ಪಿಯ ಚಾಲೆ ಧರಿಸಿ ಬರುವಂತಹ ವಿಚಾರಕ್ಕೆ ಶುರುವಾದ ಗಲಾಟೆ ಜೋರಾಗ್ತಾನೇ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಜನಾಂಗೀಯ ನಿಂದಿಸಿದ್ದಾರೆ ಅಂತ ಈಗಾಗಲೇ ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ನಡುವೆ ಪ್ರತಿದಿನ ಎರಡೂ ಜನಾಂಗದವರು ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿದ್ದಾರೆ. ಬೈಲಾದಲ್ಲಿ ಕುಪಿಯ ಚಾಲೆ ಹಾಕಬಾರದೆಂದು ಎಲ್ಲಿಯೂ ಬರೆದಿಲ್ಲ. ಸಾಂಪ್ರದಾಯಿಕ ಉಡುಪಿನ ನೆಪದಲ್ಲಿ ಕೊಡವರನ್ನ ಹೊರಗಿಡಬೇಕು ಅನ್ನೋ ಉದ್ದೇಶ ಇದೆ. ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಅಖಿಲ ಕೊಡವ ಸಮಾಜ ಆಗ್ರಹಿಸಿದೆ. ನಮ್ಮ ಬೇಡಿಕೆ ಸರ್, ಒಂದು ನಮ್ಮದೇ ನೆಲದಲ್ಲಿ ನಮ್ಮ ಕುಪ್ಯ ಚಾಲೆಯನ್ನು ಧರಿಸಿ ಹೋಗಲಿಕ್ಕೆ ಅಲ್ಲಿ ಅಡ್ಡಿ ಮಾಡ್ತಾ ಇರತಕ್ಕಂಥದ್ದು ದೊಡ್ಡ ಒಂದು ನೋವಿನ ವಿಚಾರ. ಹಾಗಾಗಿ ಅಲ್ಲಿಯ ಕೆಲವು ಪ್ರಬಲ ಗುಂಪುಗಳು ಸೇರಿಕೊಂಡು ಒಂದು ದೇವಸ್ಥಾನ ಸಮಿತಿ ಅಂತ ರಚಿಸಿಕೊಂಡು ಪ್ರತಿ ಕೊಡಗಿನ ಮೂಲೆಯಿಂದ ಹಣ ಸಂಗ್ರಹಿಸಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ನಮ್ಮನ್ನೇ ಹೊರಗಿಡುವ ಒಂದು ನೋವಿನ ಸಂಗತಿ ಆಗಿದೆ. ಇನ್ನು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ಯಾವುದೇ ಜನಾಂಗದ ಸಾಂಪ್ರದಾಯಿಕ ಉಡುಗೆಗೆ ಅವಕಾಶ ಇಲ್ಲ, ನಾವು ಇದನ್ನೇ ಮುಂದುವರಿಸ್ತೀವಿ ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಅದೇ ಅವ್ರನ್ನ ನಾವು ಯಾವುದೇ ರೀತಿಯಲ್ಲಿ ನಿಂದನೆ ಕೂಡ ಮಾಡಿಲ್ಲ, ನಾವು ಬರಬೇಡಿ ಅಂತ ಕೂಡ ನಾವು ಹೇಳ್ತಾ ಇಲ್ಲ ಅವ್ರನ್ನ. ಅಂದರೆ ನಮ್ಮ ನಿಯಮದ ಪ್ರಕಾರ ಬನ್ನಿ ಅಂತ ನಾವು ಒಂದು ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೀವಿ. ಅವರು ಅದಕ್ಕೆ ಒಪ್ಪಲಿಲ್ಲ, ಅವರು ಚಾಲೆಂಜ್ ಆಗಿ ಬಂದಿದ್ದಾರೆ. ಜಿಲ್ಲಾಧಿಕಾರಿಗಳ ಶಾಂತಿ ಸಭೆಯಲ್ಲಿ ಡಿಸೆಂಬರ್ 6ರವರೆಗೆ ದೇವಾಲಯದ ಸಮಿತಿಯವರು ಕಾಲಾವಕಾಶ ತೆಗೆದುಕೊಂಡಿದ್ದಾರೆ. 6ರ ಬಳಿಕ ಏನೆಲ್ಲ ನಡೆಯುತ್ತೆ ಅನ್ನೋದೇ ಕುತೂಹಲ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.